ನಮಸ್ಕಾರ ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವಂಥ ಸಮಯ. ನನ್ನ ಜೊತೆ ವಿಷ್ಣು ಇದ್ದಾರೆ. ಸೊ ವಿಷ್ಣುಗೆ ನಾವು ಉತ್ತರ ಕೊಡೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಜವಾಗ್ಲೂ ತುಂಬಾ ಪ್ರಶ್ನೆಗಳನ್ನ ಇವತ್ತು ತಗೊಂಡ್ ಬಂದಿದ್ದೀನಿ. ಇವೆಲ್ಲ ಕೇಳ್ಬಿಡ್ತೀನಿ ಸರ್ ಹತ್ರ. ಅದಕ್ಕೂ ಮುಂಚೆ ಸರ್, ಗೋಲ್ಡ್ ಪ್ರೈಸ್ ಇಳಿತಾನೆ ಇದೆ ಸರ್. ಇಳಿದಿಪ್ಪ 12,500 ಬ್ರೇಕ್ ಆಯ್ತು ಅಂತಂದ್ರೆ 11,000 ಆ ಥರ ಹೋಗುತ್ತೆ. ಯುಕ್ರೇನ್ ವಾರ್ ಇದ್ದಾಗ ಮೊದಲು 5-6 ತಿಂಗಳು ಇಳೀತು. ವಾರ್ ಮುಗೀಲಿ, ಇನ್ಫ್ಲೇಷನ್ ಬರುತ್ತೆ, ಆಮೇಲೆ ನೋಡಿ ಹೆಂಗಿರುತ್ತೆ ಅಂತ. ಈಗ ಅವಸರ ಪಡಬೇಡ. ಇನ್ಫ್ಲೇಷನ್ ಬರೋವಾಗ ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ತಾನೇ ಸರ್ ಮಾಡ್ತಾರೆ. ಹೌದು, ಅದಾದ್ಮೇಲೆ ಕಡಿಮೆ ಮಾಡ್ಬೇಕಲ್ವಾ. ರಿಸೆಷನ್ ಬರುತ್ತಲ್ವಾ, ರಿಸೆಷನ್ ಡಿಪ್ರೆಷನ್ ಆಗುತ್ತಲ್ವಾ, ಇಂಟ್ರೆಸ್ಟ್ ರೇಟ್ 0 ಆಗುತ್ತಲ್ವಾ. ಈಗ ಸದ್ಯಕ್ಕೆ ಅದು ನಡೆಯೋದಿಲ್ಲ, ಇನ್ನೂ ಟೈಮ್ ಇದೆ. ಇಲ್ಲ ಹಿಂಗೆ ತಗೊಳ್ಳೋದಕ್ಕೆ ಟೈಮ್ ಬೇಕು ಅಂತಂದ್ರೆ ಇದು. ಓಕೆ ಸರ್. ಆಮೇಲೆ ಕಣ್ ಕಟ್ಟದ ಮೇಲೆ ಸೂರ್ಯ ನಮಸ್ಕಾರ ಮಾಡಬಾರ್ದು. ಈಗ ಇನ್ಫ್ಲೇಷನ್ ಬರುತ್ತೆ, ಇಂಟ್ರೆಸ್ಟ್ ರೇಟ್ನು ಏರಿಸ್ತಾರೆ, 5 ತಿಂಗಳಿಗೆ ಗೋಲ್ಡ್ ಇಳಿಯುತ್ತೆ. ಅವ ಅವಸರವಾಗಿ ಇನ್ಫ್ಲೇಷನ್ ರೇಟ್ನ 0 ಮಾಡ್ತಾನೆ, ಗೋಲ್ಡ್ ರೇಟ್ ತಿರ್ಗಾ ಎಗರ್ಬಿಡತ್ತೆ. ಓಕೆ ಸರ್. ಸೊ ಇದನ್ನ ಟೇಕ್ ಅವೇ ಏನಂತಂದ್ರೆ, ಗೋಲ್ಡ್ ತಗೊಳ್ಳುವಂತ ಒಂದು ಸಮಯ. ಅದು ನಿನ್ನಿಷ್ಟ. ನಾನೇನು ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, ರಿಸೆಷನ್ ಬರ್ತಾ ಇದೆ, ಇನ್ಫ್ಲೇಷನ್ ಬರ್ತಾ ಇದೆ, ಗೋಲ್ಡ್ ಇಳೀತಾ ಇದೆ, ಇಂಟ್ರೆಸ್ಟ್ ರೇಟ್ನ ಏರಿಸ್ತಾರೆ, ಗೋಲ್ಡ್ ಇನ್ನೂ ಸ್ವಲ್ಪ ಇಳಿಯತ್ತೆ. ಅದಾದ್ಮೇಲೆ ತಿರ್ಗಾ ಅಯ್ಯೋ ರಿಸೆಷನ್ ಅಂತಂದ್ರೆ ಏನ್ ಮಾಡೋದು? ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡ್ಬೇಕು, ಏನಾಗುತ್ತೆ? ಗೋಲ್ಡ್ ರೇಟ್ ಇರುತ್ತೆ. ಈ ಫ್ಲಕ್ಚುಯೇಷನ್ ಇದ್ದೇ ಇರುತ್ತಾ? ಆ ಥರ ಅಲ್ಲ. ತಿರ್ಗಾ 5,000ಕ್ಕೆ ಗೋಲ್ಡ್ ಹೋಗಲ್ಲ. ಒಂದು 11,000ದಲ್ಲಿ ಇಂಟ್ರೆಸ್ಟ್ ರೇಟ್ನ ಏರಿಸ್ತಾನೆ. 11,000ಕ್ಕೆ ಇಂಟ್ರೆಸ್ಟ್ ರೇಟ್ನ ಏರಿಸಿ ಕಡಿಮೆ ಮಾಡ್ದ ಅಂತಂದ್ರೆ 11,000 ಇದ್ದಾಗ ಕಟ್ ಮಾಡಿದ್ರೆ ಟಕ್ ಅಂತ 22ಕ್ಕೆ ಹೋಗಿ ನಿಲ್ಲತ್ತೆ. 22 ಸರ್. ಏನ್ ಚೈನಾ ಏನ್ ಗೋಲ್ಡ್ ನ ಮಾರ್ತಾನೆ ಅಂತ ಅನ್ಕೊಂಡಿದ್ಯಾ? ಚೈನಾ ಓಕೆ. ಒಂದು ಗ್ರಾಲ್ ಗೋಲ್ಡ್ 22ಕ್ಕೆ ಹೋಗೋದಕ್ಕೆ ಸಾಧ್ಯತೆಗಳಿದೆ. ತಾಳ್ಮೆ ಇದ್ರೆ ಇಳಿದು ಬಿಟ್ಟು ಹತ್ತತ್ತೆ. ಇಳಿಯೋವಾಗ ನಿಮ್ಗೆ ತಗೊಳ್ಳೋದಕ್ಕೆ ಎದೆಯಲ್ಲಿ ಧೈರ್ಯ ಇದ್ರೆ ತಗೋ. ಈ ನಿಶ್ಚಯನ ನೀವು 2,500 3,000 ರೂಪಾಯಿಂದ ಹೇಳ್ತಾ ಇದ್ದೀರಾ. ಇಳಿಯತ್ತೆ, ಇವಾಗ ಇಳಿಯತ್ತೆ. ಯಾಕೆ ಇಳಿಯತ್ತೆ? ವಾರ್ ಬಂದಿದೆ. ವಾರ್ ಬರುತ್ತೆ ಅಂತೆಲ್ಲ ನಮ್ಮಿಂದ ವೆಯ್ಟ್ ಮಾಡೋದಕ್ಕಾಗಲ್ಲ. ವಾರ್ ಬಂದ್ಬಿಟ್ಟಿದೆ. ವಾರ್ ಬಂದು ಪೆಟ್ರೋಲ್, ಈ ಕಚ್ಚಾ ತೈಲದ ಬೆಲೆ ಏರಿದೆ. ನಮ್ಮ ಹೇಳ್ತಂತ ರೇಟು $147 ಆಲ್ರೆಡಿ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಗೂಗಲ್ ಹೇಳ್ತಾ ಇದೆ ₹94 ಅಂತ. ಇದಕ್ಕಾಗಿ 92 ಇಂದ 94ಗೆ ಹೋಗ್ಬಿಟ್ರು ನಾಯಕರು. ಈಗ 2 ರನ್ ಓಡ್ಬಿಟ್ಟಿದ್ದಾರೆ, ಇನ್ನು 6 ರನ್ ಅಷ್ಟೇ ಓಡ್ಬೇಕು. ರೈಟಾ? 6 ಸಿಂಗಲ್ ಆಗಿ ಹೊಡಿತಾರ, ಇಲ್ಲ ಒಂದೇ 6 ಎತ್ತಾರ ಅಂತಾನೆ ನಾವು ನೋಡ್ಬೇಕಾಗತ್ತೆ. ರೈಟಾ? ಅದು ಬೇರೆ ಈ ನಮ್ಗೆ ಆಪತ್ ಬಾಂಧವ ರೀತಿ ಹೆಲ್ಪ್ ಮಾಡ್ತಾ ಇದ್ದಾನೆ ಗೋಲ್ಡ್. ರೈಟಾ? ಗೋಲ್ಡು ಬೀಳುತ್ತೆ, ಗೋಲ್ಡ್ಗಿಂತ ಫಾಸ್ಟ್ ಆಗಿ ರೂಪಾಯಿ ಬೀಳುತ್ತೆ. ಅರ್ಥ ಇದೆಯಾ? ಅದಾದ್ಮೇಲೆ ಏನಾಗುತ್ತೆ? ರಿಸೆಷನ್ ಬರುತ್ತೆ. ರಿಸೆಷನ್ ಬಂದ್ರೆ ರೇಟ್ ಕಟ್ ಮಾಡು ಅಂತ ಎಲ್ಲ ಕುಮಿತಾರೆ. ಸೊ ನಂಗೆ ಟಕ್ ಅಂತ 38 ಬಂದು 35 ಬಂದು, ಅದಾದ್ಮೇಲೆ ರೇಟ್ ಕಟ್ ಮಾಡಿ ಅವಾಗ ಅಂತ ಏರ್ತು ಅಂತ ಇಟ್ಕೋ. ಅಷ್ಟರೊಳಗೆ ಈ ವೀಕ್ ಹ್ಯಾಂಡ್ಸ್ ಎಲ್ಲ ಹೊರಗಡೆ ಹೋಗ್ಬಿಡತ್ತೆ. ಯಾವ್ದು? ವೀಕ್ ಹ್ಯಾಂಡ್ಸ್, ದಟ್ ಈಸ್ ಮಾರ್ಜಿನ್ ಟ್ರೇಡ್ ಮಾಡುವಂಥವನ್ನೆಲ್ಲ ಕಾಣದೆ ಹೋಗ್ಬಿಡ್ತಾನೆ. ಇನ್ನು ಬೀಳ್ತಾ ಮಾರ್ಜಿನ್ ಟ್ರೇಡ್ ಎಲ್ಲ ಕಾಣದೆ ಹೋಗ್ಬಿಡುತ್ತೆ. ಒಂದು ಬಾಟಮ್ ಬರುತ್ತೆ, ಆ ಬಾಟಮ್ ಇಂದ ತಿರ್ಗಾ ಮೇಲೆ ಏರುತ್ತೆ. ಅದು 10 ಮುಗಿಸೋದ್ರೊಳಗೆ ರೂಪಾಯಿ 110ಕ್ಕೆ ಹೋಗ್ಬಿಡುತ್ತೆ. ಇದೆಲ್ಲ ಆಗೋದಕ್ಕೆ ಒಂದು 2.5 3 ವರ್ಷ ಆಗುತ್ತೆ. ಈ ಟೈಮ್ಗೋಸ್ಕರನೇ ಇಷ್ಟೊತ್ತು ವೇಟ್ ಮಾಡಿದೆ ಸರ್. ಒಂದು 2.5 3 ವರ್ಷ ಆಗುತ್ತೆ. ಅಷ್ಟರೊಳಗೆ ರೂಪಾಯಿ 110ಕ್ಕೆ ಹೋಗ್ಬಿಡತ್ತೆ. ಅದಾದ್ಮೇಲೆ ಸಿಲ್ವರ್, ಅದು ಕೂಡ ಬೀಳ್ತಾನೆ ಇದೆ. ಸಿಲ್ವರ್ ಏನ್ ಹೇಳಿದ್ವಿ? ಕರೆಕ್ಟ್ ಸರ್. ಸಿಲ್ವರ್ ಏನ್ ಹೇಳಿದ್ವಿ ಅದನ್ನ ಹೇಳು. ಬೀಳುತ್ತೆ, ಎಲ್ಲಿ ಬೀಳುತ್ತೆ? ದೊಡ್ಡದಾಗಿ ಬೀಳತ್ತೆ. ಈಗ ಎಷ್ಟು ಬಿದ್ದಿದೆ? ಈಗ ಅರೌಂಡ್ ಒಂದು 10% ಹತ್ರ ಸರ್. ಅರೌಂಡ್ 70ಕ್ಕಿಂತ ಕೆಳಗಡೆ ಹೊಟ್ಟೋಯ್ತು ಅಂತ ಅನ್ಸುತ್ತೆ. ಡಾಲರ್ ಅಲ್ಲಿ ಹೌದು, 70ಕ್ಕಿಂತ ಕೆಳಗಡೆ ಹೊಟ್ಟೋಯ್ತು. ನ್ಯೂ ಗೋಲ್ಡ್ ಅಂತೆಲ್ಲ ಏನೋ ಹೇಳಿದ್ರಿ. ಈಗ ಐತಾನ ಅದನ್ನೇ ತಾನೇ ಸಾಲ್ ಮಾಡ್ತಾ ಇದಾರೆ. ಗೋಲ್ಡ್ ರೇಟ್ ಏರ್ಬಿಟ್ಟಿದೆ ಅಂತ ನಾವು ಸಿಲ್ವರ್ ಅಲ್ಲಿ ಮಾಡ್ತೀವಿ ಅಂತ ಇಂಟರ್ನೆಟ್ ಅಲ್ಲೆಲ್ಲ ಹೇಳ್ಬಿಟ್ಟ ನ್ಯೂ ಗೋಲ್ಡ್ ಅದು ಇದು ಅಂತೆಲ್ಲ ಹೇಳಿದ್ರಿ. ಅದನ್ನ ನಾವು ಅಲ್ಯೂಮಿನಿಯಂ ವರ್ಗೂ ಮಾತಾಡ್ತಾ ಇದ್ವಿ ಸರ್. ಹಾಕುದ್ನ ಕಾಲೇಜ್ ಬಂತ ಸ್ಟಂಪ್ ಕಾಣ್ತಾ ಇಲ್ವಾ? ಹೇಳಿದ್ನ ಕರೆಕ್ಟ್ ಸರ್. 50% ಬಿದ್ದಿಲ್ವಾ? ಬಿತ್ತು. ಮಾರ್ಕೆಟ್ಗೆ ಹೋದ್ರೆ ಇವತ್ತು ₹2. ನೀವು ರೇಟ್ 250 240 ಅಂತ ಹಾಕೊಳ್ಳಿ, ₹220 ಮಾರ್ಕೆಟ್ ರೇಟು. ದಿನಸಿ ಸಾಮಾನ್ ರೇಟೇ ಸರ್. ಅವ್ರು ಹೇಳೋದೇ ರೇಟು. ನಂಬರ್ ಇರ್ಬೋದು, ಮೇಬಿ ನಂಬರ್ ಇರ್ಬೋದು. ಇಲ್ಲ, ನೀ ಮಾರಕ್ ಹೋಗೋವಾಗ ಒಂದು ರೇಟ್ ಹೇಳ್ತಾನಲ್ವಾ, ನೀ ಮಾರಕ್ ಹೋಗೋವಾಗ ಅವ್ನು ತಗೋತಾನಲ್ಲ, ಅದೇನೇ ಆಕ್ಚುಯಲ್ ರೇಟು. ಮಿಕ್ಕಿದ್ದೆಲ್ಲ ಅವ್ನ ಮಾರ್ಜಿನ್. ಅದು 210 to 220 ಇವತ್ತಿಗೆ. ಈ ಸಮಯದಲ್ಲೇ ಟೈಟನ್ನು 4ರಿಂದ 220 ಬಂದ್ಬಿಡ್ತು ಅಂತ ಒಪ್ಕೊಳ್ಳೋಣ. 4ರಿಂದ 240 ಅಂತೂ ಡೆಫಿನೆಟ್ ಆಗಿ ಬಿದ್ದೋಯ್ತಲ್ವಾ. 2 ದಿನದಲ್ಲೇ 220 ಬಂದ್ಬಿಡುತ್ತಲ್ಲ. ಅದರಿಂದಾನೇ ಬೆಳ್ಳಿನ ಮುಟ್ಬೇಡಿ ಅಂತ ಪದೇ ಹೇಳ್ದೆ. ಟೈಟನ್ ಹೋಗ್ತಾ ಇದಾರಲ್ಲ, ಅವ್ರ ಜ್ಯುವೆಲ್ರಿ ಹೋಗ್ತಾ ಇದಾರಲ್ಲ. ರೈತನ ನಿಂತಲ್ಲೇ ಕಟ್ತಾ ಇದ್ದಾನೆ, ತಗೊಳ್ಳಿ.
ಈಗ ಗೋಲ್ಡ್ ಮಾರೋದಕ್ಕೆ ಈಗ 1860 11 ಅವ್ನು ಎಷ್ಟೊಂದಕ್ಕೆ ಹೋಗ್ಬಿಟ್ಟಿದ್ದಾನೆ. 18 ಕ್ಯಾರೆಟು, 16 ಕ್ಯಾರೆಟು, 11 ಕ್ಯಾರೆಟು, 11 ಆದ್ಮೇಲೆ ಸಿಲ್ವರು, ದುಡ್ಡೇ ಇಲ್ಲ ಅಂತಂದ್ರು ಸಿಲ್ವರು, ಹಂಗೆ ಮಾರ್ಜಿನ್ ಹೈಯರು, ಆಮೇಲೆ 11 ಕೊಡ್ತಾ ಇದ್ದಾನೆ ಇಲ್ವೋ ನನಗೆ ಗೊತ್ತಿಲ್ಲ. 1816 ಅಂತೂ ಡೆಫಿನೆಟ್ ಆಗಿ ಕೊಡ್ತಾ ಇದ್ದಾನೆ. ಕರಿತೀನಿ ಬಾಸ್, ಆದ್ರೆ ಅದು ತುಂಬಾ ಮಿನಿಮಲ್ ಡಿಸೈನ್ ಗೋಲ್ಡ್ ಅಂತ. ಅವನು 30% ಆಫ್ ಸೇಲ್ಸ್ ಅದರಿಂದಾನೇ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ನಾನು ಹೋಗಿ ನೋಡ್ದೆ, ಅದು ಏನು ಅಂತ ದೊಡ್ಡದಾಗಿ ಡಿಸೈನ್ಸ್ ಏನ್ ಇಲ್ಲ, ತುಂಬಾ ಸಣ್ಣದಾಗಿ ಚೈನ್ ಇಕ್ಕಿದ್ದಾರೆ, ತುಂಬಾ ರೇರೆಸ್ಟ್ ಡಿಸೈನ್ಸೇ ಇದೆ. ಸರಿ, 1816 ಸಿಲ್ವರ್. ಸರಿ ಸರ್, ಈಗ ಸಿಲ್ವರೇ ಮುಂದಿನ ಗೋಲ್ಡ್ ಅನ್ನೋದನ್ನ ಪೈಟನ್ ಒಪ್ಕೊಂಡಿದ್ದಾರೆ ಅಂತ ಇಟ್ಕೋಬೋದಾ? ಗೋಲ್ಡ್ ಅಲ್ಲ ಬಾಸ್, ಆಗಲ್ಲ, 10 years from now. 100 years from now ಕೂಡ ಬರೋದಿಲ್ಲ. ಓಕೆ, ಹಂಗಿದ್ರೆ ನೀವು ಆರ್ನಮೆಂಟ್ ಅದು ಮಾತ್ರ ಇಟ್ಕೋಬಹುದು ಅಂತ ಅನ್ನೋದು ಈ ಟೈಟನ್ ಸ್ಟ್ಯಾಂಡ್ ಅಂತ ನಾವು ಅರ್ಥ ಮಾಡ್ಕೋಬಹುದು. ಫ್ಯಾಷನ್ ದಾರ ಇಟ್ಕೋಬಹುದು. ಫ್ಯಾಷನ್ ವೇರ್ ಯಾವಾಗ ಗೊತ್ತಾ, ಬ್ಯಾಂಕಲ್ಲಿ ತಗೊಂಡು ಕೊಟ್ಟು 80% ನಲ್ಲಿ ಲೋನ್ ಕೊಟ್ಟ ಅಂದ್ರೆ ಮಾತ್ರ ಸಿಲ್ವರು ಕರೆನ್ಸಿ, ಇಲ್ಲ ಅಂತಂದ್ರೆ ಸಿಲ್ವರು ಫ್ಯಾಷನ್ ಮೆಟಲ್. ಈಗ ಟೈಟನ್ ಆಸ್ ಇನ್ವೆಸ್ಟರ್ ಆಗಿ ನಾನು ನೋಡಿದಾಗ ತುಂಬಾ ಕಾಸ್ಟ್ಲಿಪ್ಪ. ಈಗ ಓಕೆ ಸರ್, ನಾ ಬರುವಂತ 75% ಬೀಳ್ಲಿ. ಈಗ 100 ರೂಪಾಯಿ ಟೈಟನ್ ಇದೆಲೆ ಅಂತಂದ್ರೆ 25 ರೂಪಾಯಿ ಬಿದ್ದಾಗ ನೋಡೋಣ. 74 ಅಲ್ಲಿ ಇದೆ, ಅವರು ಸಿಲ್ವರ್ ಒಳಗೆ ಎಂಟರ್ ಆಗ್ತಾ ಇರೋದ್ರಿಂದ ಮೇ ಬಿ ನಮ್ಗೆ ಒಂದು ಆಪರ್ಚುನಿಟಿ ಅಂತ ನೋಡ್ಬೋದು. ಅದೆಲ್ಲ ಏನು ಇಲ್ಲ, ಇದಕ್ಕಿಂತ 20 times 25 times ಅರ್ನಿಂಗ್ಸ್ ಇದ್ರೆ ಮಾತಾಡ್ರು. ಓಕೆ ಸರ್, ಫೈನ್. 20 times 25 times ಅರ್ನಿಂಗ್ 24 ಅಲ್ಲಿ ಇದೆ ಸರ್. ಓಕೆ ಸರ್, ಅದಾದ್ಮೇಲೆ HDFC ಅದ್ರಲ್ಲಿ ಒಂದು ದೊಡ್ಡ ಸಮಸ್ಯೆ ಹೋಗ್ತಾ ಇದೆ ಸರ್. ಎಲ್ಲ ನನಗೆ ಕೆಲಸ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ನನ್ನಿಂದ ಮಾಡೋದಕ್ಕಾಗಲ್ಲ. ಇದರಿಂದ ಒಬ್ಳು ಹೋದ್ರು, ಆಮೇಲೆ ದುಬೈಲಿ ನಡೆದಂತ ಪ್ರಾಬ್ಲಮ್ ಬಗ್ಗೆ ನಾನು ಹೇಳ್ದೆ. ಬಾಂಡ್ ಬಾರಿದ್ದು, ಆ ಬಾಂಡ್ ಮಾರಿದ್ದು, ಅದಕ್ಕೆ ಬೇರೆ ಒಂದ್ 3 ಜನನ ನಿನ್ನೆ ಗೆಟ್ ಔಟ್ ಮಾಡಿದ್ದಾರೆ. ಹೋಗೋರಲ್ಲಾಕಿ ನೋಡ್ದೆ ಅಂತಂದ್ರೆ ಟೈಮ್ ಸರಿ ಇಲ್ಲ. ದೇರ್ ಇಸ್ ಬ್ಲಡ್ ಆನ್ ದ ಸ್ಟಿಕ್, ಯು ಡೂ ಡ್ಯಾಶ್. ಓಕೆ, ಬ್ಲಡ್ ಆನ್ ದ ಸ್ಟ್ರೀಟ್ ಬರ್ತಾ ಇದ್ದಾರೆ, ಫಿಲ್ ಇನ್ ದ ಬ್ಲಾಂಕ್ಸ್ ಅಷ್ಟೇ. ಓಕೆ ಸರ್, ದೇರ್ ಇಸ್ ಎ ಬ್ಲಡ್ ಆನ್ ದ ಸ್ಟ್ರೀಟ್. ಓಕೆ, ಇಟ್ ಇಸ್ ಟೂ ಬಿಗ್ ಟು ಫೇಲ್. ಇಂಡಸ್ಇಂಡ್ ಬ್ಯಾಂಕ್ ಟೂ ಬಿಗ್ ಟು ಫೇಲ್ ಅಂದ್ರೆ HDFC ಬ್ಯಾಂಕ್ ಟೂ ಬಿಗ್ ಟು ಫೇಲ್. ಓಕೆ ಸರ್, ಆಗ 2 times ಬುಕ್ ಇದೆ ಸರ್, ಅದು ವ್ಯಾಲ್ಯೂಬಲ್. We can come down to 1 because 4 times book. It can come to 1.5 book times also. 1.5 ಅಂತಂದ್ರೆ ಇವಾಗಿಂದ 25% ಬೀಳುತ್ತೆ. ನಾನು ಹೇಳಿಲ್ಲ, ನಂಬರ್ ಇಂಪಾರ್ಟೆಂಟ್ ಅಲ್ಲ. If you are asking philosophical question, 2 times book ಇಂದ 1.5 time book ವರೆಗೂ ಬರಬಹುದು. ಅಂದ್ರೆ ಬರುತ್ತೆ ಅಂತ ಖಂಡಿತವಾಗ್ಲೂ ನನ್ನಿಂದ ಹೇಳೋದಕ್ಕಾಗಲ್ಲ. ಆಗಾಗ 1, 2 ಅಂತ ನೀವು ಫಿಲ್ ಅಪ್ ದ ಬ್ಲಾಂಕ್ಸ್ ಅಂತ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಓಕೆ, ಅದು 2 times ಬುಕ್. ಆದ್ರೆ 5 ವರ್ಷದವರೆಗೂ ವೇಟ್ ಮಾಡಬೇಕು. ಹಿಸ್ಟಾರಿಕಲ್ ಆಗಿ ಅದರ ಮೇಲಿನ ನೋಡಿದ್ರಿ ಅಂತಂದ್ರೆ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ ಇದೆ. ಓಕೆ ಸರ್, ಫೈನ್. ಅದಾದ್ಮೇಲೆ ಈ ಸ್ಪಂದನ ಸ್ಫೂರ್ತಿ ಸರ್, ಅವರ ಟೋಟಲ್ ಶಾರ್ಸ್ ಅರೌಂಡ್ 8 crores ಇದೆ ಸರ್. MRF ಟೋಟಲ್ ಶಾರ್ಸ್ ಅಂತ ನೋಡಿದ್ರೆ 43 lakh shares ಓವರ್ ಆಲ್ ಶಾರ್ಸ್. MRF ಬೇರೆ ಬಿಸ್ನೆಸ್. ಲಿಕ್ವಿಡಿಟಿ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಸರ್. ಲಿಕ್ವಿಡಿಟಿನೇ ಬಿಟ್ಬಿಡಪ್ಪ, ಇದು ಬೇರೆ ಅದು ಬೇರೆ. ಫ್ರೀ ಫ್ಲೋಟ್ ಮಾತ್ರ. ಫ್ರೀ ಫ್ಲೋಟ್ನೇ ಬಿಟ್ಬಿಡು. MRF ಇಸ್ ಅ ಫ್ಯಾಮಿಲಿ ಓನ್ ಕಂಪನಿ. ಸ್ಪಂದನ ಸ್ಫೂರ್ತಿ ಇಸ್ ಅ PE ಮ್ಯಾನೇಜ್ ಕಂಪನಿ. ಅದು ಒಂದು ಕುಟುಂಬದ ಬಿಸ್ನೆಸ್. ಇನ್ನೊಂದು ಮಾರೋದಕ್ಕೆ ಅಂತ ಶುರು ಮಾಡಿದಂಥ ಬಿಸ್ನೆಸ್. ಅಷ್ಟು ಚೆನ್ನಾಗಿತ್ತು ಅಂತಂದ್ರೆ ಮಾಡ್ಬಿಟ್ಟು ಹೊಟ್ಟೋಗ್ತಾರೆ. ಇದು ಫ್ಯಾಮಿಲಿ ಬಿಸ್ನೆಸ್ಸು, ಲೈಫ್ ಲಾಂಗ್ ಮಾರೋದಿಲ್ಲ. ಸೊ ಆ್ಯಪನ್ನು ಕಂಪೇರ್ ಮಾಡಬೇಕು, ಆರೆಂಜ್ನು ಆ್ಯಪನ್ನು ಕಂಪೇರ್ ಮಾಡಬಾರ್ದು. ಸೊ ಬ್ರಿಂಗ್ ಯುವರ್ ಬಿಸ್ನೆಸ್ ವಿಚ್ ಆಸ್ ಓನ್ ಫಾರ್ ಸೇಲ್. ಮತ್ತೆ ಮಾರೋದಕ್ಕೋಸ್ಕರ ತಗೊಂಡಂತ ಬಿಸ್ನೆಸ್ ಬಗ್ಗೆ ನಾವು ಮಾತಾಡೋಣ. ಈ ಸ್ಪಂದನ ಸ್ಫೂರ್ತಿಗೆ ಒಬ್ರು ಪ್ರಮೋಟರ್ ಇದ್ರು, ಆ ಎಮ್ಮಂಗೆ ದುಡ್ಡು ಕೊಟ್ಟು ಹೊರಗಡೆ ಕಳಿಸ್ಬಿಟ್ರು. ಈಗ ಕೆನರಾ ಕ್ಯಾಪಿಟಲ್ ಕಂಪನಿ ಏನಂದ್ರೆ ಈ ಓನರ್, ಅವನು ಈಗ ಈದ್ಗೆ ಈ ಮೇಕೆ ಸಾಕೋ ರೀತಿ ಸಾಕ್ತಾ ಇದ್ದಾನೆ. ಯಾವತ್ತು ಈದನ್ನೋದು ಅವ್ನು ಡಿಸೈಡ್ ಮಾಡ್ತಾನೆ. ಇದು ನಾಳೆನೂ ಬರ್ಬೋದು, 1 ವರ್ಷ ಆದ್ಮೇಲೆ ಬರ್ಬೋದು, 2 ವರ್ಷ ಆದ್ಮೇಲೂ ಬರ್ಬೋದು. ಅದುವರೆಗೂ ಈ ಕುರಿಗೆ ಎಲ್ಲಾನು ಹಾಕಿ ನ್ಯೂಟ್ರಿಷನ್ ಎಲ್ಲ ಹಾಕಿ ಬೆಳೆಸಿ ಅದನ್ನ ಪೋಷಣೆ ಮಾಡೋದಕ್ಕೆ HDFC ಇಂದ ಜನಗಳನ್ನೆಲ್ಲ ಕರ್ಕೊಂಡು ಬಂದು ಟ್ರಾಕ್ಟರ್ ಮೇಟು ಸಜ್ಜಿ ಈಸಿ ಹಾಕಿ ಒಳ್ಳೆ ಮಾಂಸಕ್ಕೋಸ್ಕರ ಬೆಳೆಸ್ತಾ ಇದ್ದಾನೆ. ಯಾವ ತಗನ್ ಮಾಂಸ ಮಾಡ್ಬೇಕು ಅನ್ನೋದನ್ನ ಅವನೇ ಡಿಸೈಡ್ ಮಾಡ್ತಾನೆ. ಓಕೆ, ಮಾಂಸ ತರ ಆಗ್ಬಿಟ್ಟು ಆಮೇಲೆ ಇನ್ವೆಸ್ಟರ್ಸ್ ಕತೆ ಸರ್ ಕರೆಂಟ್ ಮಾಡ್ತಾನಕ್ಕ. ಓಕೆ, ಫೈನ್. ಈಗ ಭಾರತ್ ಇನ್ಫ್ಯೂಷನ್ ಅಂತ ಒಂದು ಕಂಪನಿನ ಇಂಡಸ್ಇಂಡ್ ಬ್ಯಾಂಕ್ಗೆ ಮಾರಿದ್ರು. ಯಾವ್ದಾದ್ರು ಒಂದು ಬ್ಯಾಂಕ್ ಮೈಕ್ರೋ ಫೈನಾನ್ಸ್ ಪೋರ್ಟ್ಫೋಲಿಯೋಗೆ ಸೆಪರೇಟ್ ಆಗಿರುತ್ತೆ. ಕ್ಯಾಪಿಟಲ್ ಫಸ್ಟ್ ಇವ್ರು ಬಂದ್ರು. ಯಾರು ಬಂದ್ರು? ವೈದ್ಯನಾಥನೇ ಬಂದಿದ್ದು. ಅದೇ ತರ ಯಾವ್ದಾದ್ರು ಒಂದು ಬ್ಯಾಂಕ್ಗೆ ಕೈ ಇಡ್ತಾನೆ, ಅದನ್ನ ನೀವು ಕನ್ಸಿಡರ್ ಮಾಡ್ಬೇಕು. ಇದು ಹೆಂಗೆ ಅಂದ್ರೆ ಒಂದು ಕುರಿನ ಈದ್ಗೆ ರೆಡಿ ಮಾಡ್ತಾ ಇರೋಂತ ಒಂದು ಕುರಿ
ಈ ಸ್ಪಂದನ ಸ್ಫೂರ್ತಿ ಅದು 10 ಜನರೇಷನ್ಗೆ ಇರುವಂತ ಒಂದು ಫ್ಯಾಮಿಲಿ ಬಿಸ್ನೆಸ್. ಫ್ಲೋಟ್ಗೆ ಯಾವುದಕ್ಕೂ ಇದನ್ನ ಕಂಪೇರ್ ಮಾಡೋದಕ್ಕೆ ಆಗಲ್ಲ. ಓಕೆ ಸರ್. ಅದನ್ನ ಬಿಟ್ರೆ ಒಂದು ಹೊಸದಾಗಿ ಒಂದು 5-6 ಸ್ಟಾಕ್ಸ್‌ನ ನಾನು ತಗೊಂಡ್ ಬಂದಿದ್ದೀನಿ ಸರ್. ಫ್ರೀ ಫ್ಲೋಟ್ ಅಲ್ಲಿ ಫ್ಲೋಟಿಂಗ್ ಕಡಿಮೆ ಇರುವಂತ ರೀತಿ ಸ್ಟಾಕ್ಸ್. ನಾನು ನಾಳೆ ಅದು ಆ ಸ್ಟಾಕ್ಸ್ ಯಾವ್ದ್ಯಾವ್ದು ಅಂತ ಹೇಳ್ತೀನಿ. ನಾಳೆ ಅದ್ರಲ್ಲಿ ಯಾವ್ದಾದ್ರೂ ನಾವು ಪಟಾಕಿ ಲಿಸ್ಟ್ ಅಲ್ಲಿ ಆಡ್ ಮಾಡೋದಕ್ಕೆ ಚಾನ್ಸಸ್ ಇದೆಯೇನೋ ಅನ್ನೋವಂತ ಸಂದೇಹದಲ್ಲಿ ತಗೊಂಡ್ ಬಂದಿದ್ದೀನಿ. ನಾಳೆ ಆ ಪ್ರಶ್ನೆಗಳನ್ನ ಕೇಳ್ತೀನಿ ಸರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವ್ರಿಗೆ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐ ಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.